ಪ್ರೀತಿಸಿದ ಹುಡುಗಿಗಾಗಿ ಕಳ್ಳತನಕ್ಕೆ ಇಳಿದಿರುವಂಥ ಪ್ರಕರಣ ಇದು. ಹಿಂದೆ ಅನೇಕ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದು ಒಂದು ಅದಕ್ಕೆ ಸೇರಿದೆ. ಕಾರಣ ಆ ಹುಡುಗಿ ಏನು ಕೇಳಿದಾಳೆ, ಅವಳಿಗೆ ಏನೋ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಇನ್ಯಾವ ರೀತಿಯಾಗಿ ಹುಡುಗಿ ಇರಬೇಕು ಅಂತ ನೋಡ್ಕೊಳ್ಳಿ. ಖದೀಮರ ಹೆಡೆಮುರಿಯನ್ನೇನೋ ವರ್ತೂರು ಪೊಲೀಸರು ಕಟ್ಟಿದ್ದಾರೆ. ಬಟ್ ಇವತ್ತು ನೋಡ್ಬೇಕು, ದಿವಾಸ್ ಕಮಿ, ಆರೋಹನ್ ತಾಪ ಮತ್ತು ಅಸ್ಮಿತಾ ಈಗ ಲಾಕ್ ಆಗಿರೋದು. ಕಳ್ಳತನ ಕೇಳಿತಾನೆ ಒಂದು ಪ್ರೇಮಿ. ಐಫೋನ್ ಪ್ರೋಮ್ಯಾಕ್ಸ್ ಅಂತೆ 30 ದುಬಾರಿ ಫೋನ್ಗಳನ್ನು ಕಳ್ಳತನ ಮಾಡಿದ್ದಾನೆ. ಪ್ರೇಯಸಿಗಾಗಿ ಕ್ರೋಮಾ ಶೋರೂಮ್ನಲ್ಲಿ ಕದ್ದಿದ್ದ ಇವನು. ದುಬಾರಿ ಫೋನ್ಗಳನ್ನು ಲಪಟಾಯಿಸಿದ್ದಂತಹ ಸಿಕ್ಕಿಂ ಗ್ಯಾಂಗ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಮದುವೆ ಆದ ಗಂಡನನ್ನ ಬಿಟ್ಟು ಪ್ರಿಯಕರನೊಟ್ಟಿಗೆ ಸೇರಿರ್ತಾರಂತೆ ಅವಳು ಮಹಿಳೆ. ಅಂದರೆ ಯಾವುದಕ್ಕೋಸ್ಕರ ಬಂದಿದ್ದಾಳೆ ಅಂತೇಳಿ ನೀವು ಯೋಚನೆ ಮಾಡಿ. ಲವರ್ ಕದ್ದು ತಂದ ಮೊಬೈಲನ್ನು ಮಾರಾಟ ಮಾಡ್ತಾ ಇದ್ಲಂತೆ ಇವಳು. ಖದೀಮರ ಹೆಡೆಮುರಿಯನ್ನು ಈಗ ವರ್ತೂರು ಪೊಲೀಸರು ಕಟ್ಟಿದ್ದಾರೆ. 3 ಜನ, ದಿವಾಸ್ ಕಮಿ, ಆರೋಹನ್ ತಾಪ ಮತ್ತು ಅಸ್ಮಿತಾ ಅನ್ನುವಂಥವ್ರು 3 ಜನ ಈಗ ಲಾಕ್ ಆಗಿದ್ದಾರೆ. ಗಂಡನನ್ನು ಬಿಟ್ಟು ಲವರ್ ಜೊತೆಗೆ ಬಂದಿದ್ದಾಳೆ ಅಂದಮೇಲೆ ಅಲ್ಲಿ ಕಳ್ಳತನ ಮಾಡಿಸ್ಕೊಂಡು ಕಳ್ಳತನದ ಮೊಬೈಲ್ಗಳನ್ನು ಮಾರಾಟ ಮಾಡುವಂಥ ಕೆಲಸಕ್ಕೆ ಇಳಿತಾ ಇದ್ದಾಳೆ. ಅಂದರೆ ಇದು ಹೊಸದಾಗಿ ಶುರುವಾದಂಥ ಲವ್ ಅಲ್ಲ ಅಂತ ಕಾಣಿಸುತ್ತೆ. ಮುಂಚೆಯಿಂದನೇ ಇದ್ದಂಗೆ ಕಾಣಿಸುತ್ತೆ. ಇದು ಮನೆಯ ಒತ್ತಾಯ ಮೂಲಕವಾಗಿ ಮದುವೆಯನ್ನು ಮಾಡಿಸಿರ್ತಾರೆ, ತದನಂತರ ವಾಪಸ್ ಬಂದಿದ್ದಾರೆ. ಇಂಥ ಜೀವನ ಬೇಕಾ?